ಕ್ರಿಕೆಟ್ ಅನ್ನೋದು ಯಾವತ್ತಿಗೂ ನಂಬರ್ಗಳ ಗೇಮ್. ಯಾರಿಗೂ ಗೊತ್ತಿಲ್ಲದ ಗಲ್ಲಿ ಹುಡುಗನೊಬ್ಬ ರಾತ್ರೋರಾತ್ರಿ ಇಡೀ ಕ್ರಿಕೆಟ್ ಜಗತ್ತನ್ನೇ ಬೆರಗಾಗಿಸಬಹುದು. ದಶಕಗಳ ದಾಖಲೆ ಒಂದೇ ನಿಮಿಷದಲ್ಲಿ ಬ್ರೇಕ್ ಆಗಬಹುದು. ಪ್ರತಿ ಪಂದ್ಯ, ಇನ್ನಿಂಗ್ಸ್, ಪ್ರತಿ ಎಸೆತ, ಒಂದೊಂದು ಕ್ಷಣ ಕೂಡ ಅಂಕಿ ಅಂಶಗಳಾಗಿ ಇತಿಹಾಸವನ್ನೇ ಸೃಷ್ಟಿಸಬಹುದು. ಇನ್ನೂ ಕೆಲ ದಾಖಲೆಗಳು ಕ್ರಿಕೆಟ್ ಲೋಕದ ಪಾಲಿಗೆ ಅಸಾಮಾನ್ಯವಾಗಿ ಮ್ಯಾಜಿಕಲ್ನಂತೆ ಅತ್ಯದ್ಭುತವಾಗಿ ಕಾಣಿಸುತ್ತೆ. ಕ್ರಿಕೆಟ್ ಇತಿಹಾಸದಲ್ಲಿ ದಾಖಲಾಗಿರುವ ಕೆಲ ರೆಕಾರ್ಡ್ಸ್ ಬ್ರೇಕ್ ಮಾಡೋಕೆ ಸಾಧ್ಯನೇ ಇಲ್ವೇನೋ ಅನ್ನುವಂತಿವೆ. ಲೆಜೆಂಡರಿ ಕ್ರಿಕೆಟರ್ಸ್ ಕೈಯಿಂದಲೂ ಕೂಡ ಬೀಟ್ ಮಾಡೋಕೆ ಆಗದೇ ಇರೋ ಅಚ್ಚರಿಯ ದಾಖಲೆಗಳ ಬಗೆಗಿನ ರೋಚಕ ಮಾಹಿತಿಯನ್ನೇ ನೀಡ್ತೇನೆ ನಾನು ಶಾಂತ. ಕ್ರಿಕೆಟ್ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನೀಡುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ ಇತಿಹಾಸದಲ್ಲಿ ನಮ್ಮನ್ನ ಬೆರಗಾಗಿಸುವಂತ ಅದ್ಭುತ ದಾಖಲೆಗಳೇ ಇವೆ. ಇಂದಿಗೆ ಮಾತ್ರ ಅಲ್ಲ, ಎಂದೆಂದಿಗೂ ಕೂಡ ಬ್ರೇಕ್ ಮಾಡೋಕೆ ಅಸಾಧ್ಯ ಅನ್ನಿಸುವಂತ ಹಾಗೆ ಅಂತ ಸಿಚುವೇಶನ್ ಮತ್ತೆ ಬರುತ್ತೋ ಇಲ್ವೋ ಅನ್ನಿಸುವಂತ ಅಚ್ಚರಿಗಳಿವೆ. ಸರ್ ಡಾನ್ ಬ್ರಾಡ್ಮನ್ ಅವರ 99.94 ಟೆಸ್ಟ್ ಸರಾಸರಿ, ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ 34,000 ಅಂತಾರಾಷ್ಟ್ರೀಯ ರನ್, ಹಾಗೆ 100 ಅಂತಾರಾಷ್ಟ್ರೀಯ ಶತಕ, ಮುತ್ತಯ್ಯ ಮುರಳೀಧರನ್ ಅವರ 800 ಟೆಸ್ಟ್ ಕ್ರಿಕೆಟ್ ವಿಕೆಟ್, AB ಡಿವಿಲಿಯರ್ಸ್ ಅವರ ಅತಿ ವೇಗದ 50, 100, 150 ರನ್ಗಳು, ಇವೆಲ್ಲ ನಿಮಗೆ ಗೊತ್ತಿರೋ ಗ್ರೇಟೆಸ್ಟ್ ರೆಕಾರ್ಡ್ಸ್. ಈ ನಂಬರ್ಸ್ ನೋಡಿದಾಗ ಇಂದಲ್ಲ ನಾಳೆ ಇದನ್ನ ಯಾರಾದ್ರೂ ಬ್ರೇಕ್ ಮಾಡಬಹುದು ಅನಿಸುತ್ತೆ. ಬಟ್ ಎಷ್ಟೋ ಕ್ರಿಕೆಟ್ ಅಭಿಮಾನಿಗಳಿಗೆ ಗೊತ್ತಿಲ್ಲದ ಹಾಗೆ ಅಷ್ಟು ಈಸಿಯಾಗಿ ನಂಬೋಕೆ ಸಾಧ್ಯವಾಗದ ಅದ್ಭುತ ದಾಖಲೆಗಳು ಕ್ರಿಕೆಟ್ ಇತಿಹಾಸದಲ್ಲಿ ಇವೆ. ಅಂತ ಟಾಪ್ 6 ರೆಕಾರ್ಡ್ಸ್ಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಮೊದಲ ಓವರ್ನ ಮೊದಲ 3 ಬಾಲ್ಗಳಲ್ಲಿ ಹ್ಯಾಟ್ರಿಕ್ ವಿಕೆಟ್. ಎಸ್, ಹ್ಯಾಟ್ರಿಕ್ ವಿಕೆಟ್ ಪಡೆಯೋದು ಕ್ರಿಕೆಟ್ನಲ್ಲಿ ಇತ್ತೀಚೆಗೆ ನೋಡಿದ್ದೇವೆ. ಬಟ್ ಇನ್ನಿಂಗ್ಸ್ ಆರಂಭದ ಮೊದಲ 3 ಎಸೆತಗಳಲ್ಲೇ ಹ್ಯಾಟ್ರಿಕ್ ವಿಕೆಟ್ ಪಡೆಯೋದು ಸಾಮಾನ್ಯದ ಮಾತಲ್ಲ. ಇಂಥದ್ದೊಂದು ಸಾಧನೆ ಮಾಡಿದ್ದು ಚಮಿಂಡ ವಾಸ್. ದಕ್ಷಿಣ ಆಫ್ರಿಕಾದ ಪೀಟರ್ ಮರಿಟ್ಬರ್ಗ್ಸ್ನಲ್ಲಿ 2003ರಲ್ಲಿ ನಡೆದಿದ್ದ ವಿಶ್ವಕಪ್ನಲ್ಲಿ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ತಂಡಗಳು ಮುಖಾಮುಖಿಯಾಗಿದ್ವು. ಅವತ್ತು ಟಾಸ್ ಗೆದ್ದಿದ್ದ ಶ್ರೀಲಂಕಾ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಪಂದ್ಯದ ಆರಂಭಿಕ 3 ಎಸೆತಗಳಲ್ಲಿ ಚಮಿಂಡ ವಾಸ್ ಅವರು ಕ್ರಮವಾಗಿ ಹನ್ನನ್ ಸರ್ಕಾರ್, ಮೊಹಮ್ಮದ್ ಅಶ್ರಫುಲ್ ಮತ್ತು ಎಹ್ಸಾನ್ ಉಲ್ ಹಕ್ ವಿಕೆಟ್ಗಳನ್ನು ಕೆಡವಿ ಹ್ಯಾಟ್ರಿಕ್ ವಿಕೆಟ್ ದಾಖಲೆಯನ್ನು ನಿರ್ಮಿಸಿದ್ರು. ಪಂದ್ಯದ ಆರಂಭದಲ್ಲೇ ಹ್ಯಾಟ್ರಿಕ್ ವಿಕೆಟ್ ಲಭಿಸಿದ್ದು ಅದೇ ಮೊದಲ ಬಾರಿಗೆ. ವಾಸ್ ಅವತ್ತು ಒಟ್ಟಿಗೆ 6 ವಿಕೆಟ್ಗಳನ್ನು ಪಡ್ಕೊಂಡಿದ್ರು. 1 ರನ್ 4 ವಿಕೆಟ್ ಪಾಕಿಸ್ತಾನದ ಕೆಟ್ಟ ದಾಖಲೆ. ವಿಶ್ವ ಕ್ರಿಕೆಟ್ನಲ್ಲಿ ಪಾಕಿಸ್ತಾನ ಸದ್ದು ಮಾಡೋದ್ರ ಜೊತೆಗೆ ಕಳಪೆ ಪ್ರದರ್ಶನದ ಮೂಲಕ ಕೂಡ ಕೆಟ್ಟ ದಾಖಲೆಗಳನ್ನು ಕೂಡ ಬರೆದಿದೆ. 2015ರ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ವರ್ಸಸ್ ವೆಸ್ಟ್ ಇಂಡೀಸ್ ಪಂದ್ಯದಲ್ಲಿ ಈ ಕೆಟ್ಟ ದಾಖಲೆಯನ್ನು ನಿರ್ಮಿಸಿದ್ದು ಪಾಕಿಸ್ತಾನ. ಟಾಸ್ ಹೊತ್ತು ಬ್ಯಾಟಿಂಗ್ ಇಳಿದ ವೆಸ್ಟ್ ಇಂಡೀಸ್ ತಂಡ 50 ಓವರ್ಗಳಲ್ಲಿ 6 ವಿಕೆಟ್ಗಳನ್ನು ಕಳ್ಕೊಂಡು 310 ರನ್ಗಳನ್ನು ಕಲೆ ಹಾಕಿತ್ತು. ಟಾರ್ಗೆಟ್ ಬೆನ್ನತ್ತಿದ ಪಾಕಿಸ್ತಾನ ರನ್ ಗಳಿಸೋಕು ಮುನ್ನವೇ ವಿಕೆಟ್ ಅನ್ನು ಒಪ್ಪಿಸಿತ್ತು. 3.1 ಓವರ್ಗಳವರೆಗೆ ಆಡಿದ್ದ ಪಾಕ್ ಕೇವಲ 1 ರನ್ ಗಳಿಸಿ 4 ವಿಕೆಟ್ಗಳನ್ನು ಕಳೆದು ಮುಖಭಂಗ ಅನುಭವಿಸಿತ್ತು. ಪಂದ್ಯದಲ್ಲಿ 150 ರನ್ಗಳಿಂದ ವಿಂಡೀಸ್ ಪಡೆ ಗೆದ್ದು ಬೀಗಿತ್ತು. 11ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್, ಇನ್ನಿಂಗ್ಸ್ನಲ್ಲಿ ಹೆಚ್ಚು ರನ್. 2011ರಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡಿದ್ದಾಗ ಈ ದಾಖಲೆ ನಿರ್ಮಾಣವಾಗಿದೆ. ದಕ್ಷಿಣ ಆಫ್ರಿಕಾ ಎದುರು ಮೊದಲು ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಬೌಲರ್ ನಾಥನ್ ಲಿಯಾನ್ 11ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದು ಇನ್ನಿಂಗ್ಸ್ನ ಹೆಚ್ಚು ರನ್ ಗಳಿಸಿದ್ರು. 11ನೇ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಬಂದಿದ್ದ ನಾಥನ್ ಲಿಯಾನ್ ಹಾಗೆ 9ನೇ ಕ್ರಮಾಂಕದಲ್ಲಿ ಬಂದಿದ್ದ ಪೀಟರ್ ಸ್ಲಿಡ್ಜ್ ಇಬ್ಬರೇ ಅತಿ ಹೆಚ್ಚು ರನ್ ಗಳಿಸಿದ್ರು. ಲಿಯಾನ್ 14 ರನ್ ಗಳಿಸಿದ್ರೆ ಸಿಡ್ಲ್ ಅಜೇಯ 12 ರನ್ ಗಳಿಸಿದ್ರು. ಉಳಿದೆಲ್ಲರೂ ಕೂಡ 5 ರನ್ ಕೂಡ ಗಳಿಸೋಕೆ ಮುಂಚೆಯೇ ವಿಕೆಟ್ ಅನ್ನು ಒಪ್ಪಿಸಿದ್ರು. ಪರಿಣಾಮ ಆಸೀಸ್ 18 ಓವರ್ಗೆ ಎಲ್ಲಾ ವಿಕೆಟ್ಗಳನ್ನು ಕಳ್ಕೊಂಡು 47 ರನ್ ಮಾತ್ರ ಕಲೆ ಹಾಕಿತ್ತು. ಪಂದ್ಯವನ್ನು ಆಫ್ರಿಕಾ ತಂಡ 8 ವಿಕೆಟ್ಗಳಿಂದ ಗೆದ್ದುಕೊಂಡಿತ್ತು. ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಅತಿ ಹೆಚ್ಚು ಬಾರಿ ಡಕ್ಔಟ್. ಶ್ರೀಲಂಕಾದ ಸ್ಪಿನ್ ಮಾಂತ್ರಿಕ ಮುತ್ತಯ್ಯ ಮುರಳೀಧರನ್ ಎಂಥ ಮಾರಕ ಬೌಲರ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಬಟ್ ಅವರ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಬಾರಿ ಡಕ್ಔಟ್ ಆದ ಕೆಟ್ಟ ದಾಖಲೆ ಕೂಡ ಇದೆ. ಟೆಸ್ಟ್ ಕ್ರಿಕೆಟ್ನಲ್ಲಿ 800 ವಿಕೆಟ್ ದಾಖಲೆಯ ಸರ್ದಾರ ಟೆಸ್ಟ್ನಲ್ಲಿ 25 ಬಾರಿ, ಏಕದಿನದಲ್ಲಿ 33 ಸಲ ಹಾಗೆ T20ಯಲ್ಲಿ 1 ಸಲ ಡಕ್ಔಟ್ ಆದ ದಾಖಲೆಯನ್ನು ಹೊಂದಿದ್ದಾರೆ. ಟೆಸ್ಟ್ನಲ್ಲಿ ಅತ್ಯಧಿಕ ಎಸೆತಗಳನ್ನು ಎದುರಿಸಿದ್ದು ರಾಹುಲ್ ದ್ರಾವಿಡ್. ದಿ ವಾಲ್ ಅಂತಾನೆ ಕರೆಸಿಕೊಳ್ಳೋ ಕನ್ನಡಿಗ ರಾಹುಲ್ ದ್ರಾವಿಡ್ ಇಂಥದ್ದೊಂದು ದಾಖಲೆ ಬರೆದಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಧಿಕ ಎಸೆತಗಳನ್ನು ಎದುರಿಸಿದ ದಾಖಲೆ ದ್ರಾವಿಡ್ ಅವರ ಹೆಸರಿನಲ್ಲಿದೆ. ಟೆಸ್ಟ್ನಲ್ಲಿ ಬರೋಬ್ಬರಿ 31,258 ಎಸೆತಗಳನ್ನು ಎದುರಿಸಿದ್ದಾರೆ. ಕ್ರೀಸ್ನಲ್ಲಿ ಹೆಚ್ಚು ಕಾಲ ನಿಲ್ತಾ ಇದ್ದ ಆಪತ್ ಬಾಂಧವ ದ್ರಾವಿಡ್ ಟೆಸ್ಟ್ನಲ್ಲಿ 88 ಬಾರಿ 100ಕ್ಕೂ ಹೆಚ್ಚು ಪಾರ್ಟ್ನರ್ಶಿಪ್ ದಾಖಲೆ ಹೊಂದಿದ್ದಾರೆ. ಅಲ್ಲದೆ ಸಚಿನ್ ತೆಂಡೂಲ್ಕರ್ ಜೊತೆಗೆ 6,980 ರನ್ ಜೊತೆಯಾಟ ನೀಡಿದ ದಾಖಲೆ ಕೂಡ ರಾಹುಲ್ ಹೆಸರಿನಲ್ಲಿದೆ. 166 ಟೆಸ್ಟ್ ಪಂದ್ಯಗಳನ್ನಾಡಿರುವ ದ್ರಾವಿಡ್ 286 ಇನ್ನಿಂಗ್ಸ್ಗಳನ್ನಾಡಿದ್ದಾರೆ. ದ್ರಾವಿಡ್ ಪ್ರತಿ ಇನ್ನಿಂಗ್ಸ್ನಲ್ಲಿ ಸರಾಸರಿ 109 ಎಸೆತಗಳನ್ನು ಎದುರಿಸಿದ್ದಾರೆ. ಟೆಸ್ಟ್ ಇತಿಹಾಸದಲ್ಲಿ 100 ಗೆಲುವು ಕಂಡ ಏಕೈಕ ಆಟಗಾರ ರಿಕಿ ಪಾಂಟಿಂಗ್. ಎಸ್, ಟೆಸ್ಟ್ ಇತಿಹಾಸದಲ್ಲಿ 100 ಗೆಲುವುಗಳನ್ನು ಕಂಡ ಏಕಮಾತ್ರ ಆಟಗಾರನೆಂಬ ದಾಖಲೆ ಆಸ್ಟ್ರೇಲಿಯಾದ ಮಾಜಿ ನಾಯಕ ರಿಕಿ ಪಾಂಟಿಂಗ್ ಅವರ ಹೆಸರಿನಲ್ಲಿದೆ.
ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 25,000ಕ್ಕೂ ಅಧಿಕ ರನ್ ಗಳಿಸಿರುವ ಪಾಂಟಿಂಗ್ ಎಲ್ಲಾ ಕ್ರಿಕೆಟ್ ಮಾದರಿಗಳಲ್ಲಿ ಸುಮಾರು 70 ಶತಕಗಳನ್ನು ಬಾರಿಸಿದ್ದಾರೆ. ಟೆಸ್ಟ್ನಲ್ಲಿ 100 ಜಯಗಳನ್ನು ಕಂಡ ಆಟಗಾರನೆಂಬ ಹಿರಿಮೆ ಪಾಂಟಿಂಗ್ ಅವರದ್ದು. ಶ್ರೀಲಂಕಾ ವಿರುದ್ಧ ಗ್ಯಾಲೆಯಲ್ಲಿ 2011ರಲ್ಲಿ 100ನೇ ಟೆಸ್ಟ್ ಜಯ ಪಾಂಟಿಂಗ್ಗೆ ಲಭಿಸಿತ್ತು. ಹೀಗೆ ಕ್ರಿಕೆಟ್ ಅನ್ನೋದು ದಿನಕ್ಕೂ ಕೂಡ ಹೊಸ ದಾಖಲೆಗಳನ್ನು ಬರೆಯೋ ಕ್ರೀಡೆ. ಆದರೆ ಈ ಪೈಕಿ ಇಂಥ ಕೆಲವೊಂದು ವಿಶಿಷ್ಟ ಸಾಧನೆಗಳು ಇಂದಿಗೂ ಕೂಡ ಲೆಜೆಂಡ್ಸ್ಗಳ ಪಾಲಿಗೂ ಅಸಾಮಾನ್ಯ ಎನಿಸಿಬಿಡುತ್ತೆ. ಸೊ ಈ ರೆಕಾರ್ಡ್ಸ್ಗಳ ಪೈಕಿ ನಿಮಗೆ ಅಚ್ಚರಿ ಮೂಡಿಸಿದ್ದು ಯಾವುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.